ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಅದೇನು ಅಂತ ಈ ವ್ಲಾಗ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಸ್ಟಾಲ್ ಇಡೋಣ ಅಂತೇಳಿ ಸೇಲ್ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಸ್ಟಾಲ್ ಇಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಯಾರಿ ನಡೆಸ್ಕೊಂಡು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ನಾನು ಹೋಗೋ ಅಷ್ಟೊತ್ತಿಗೆ ನನ್ನ ಫ್ರೆಂಡು ಇಬ್ಬರು ಸೇರಿಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಕೂಡ ಅವ್ರ ಜೊತೆಗೆ ಹೋಗಿ ಜಾಯ್ನ್ ಆದೆ. ಇದು ನಮ್ಮ ಮೊದಲ ಪ್ರಯತ್ನ. ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಈ ಥರ ಮಾಡ್ತಾಯಿದ್ದೀವಿ ಅಂತ ಅಂದಿದ್ದಕ್ಕೆ. ಎಲ್ಲರೂ ಹೊಸ್ದಾಗಿ ಏನೇನೋ ಟ್ರೈ ಮಾಡ್ತಾಯಿದ್ದಾರೆ. ನಾವಾಕೆ ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೈ ಹಾಕಿದ್ದೀವಿ ಈ ಬಿಸ್ನೆಸ್ಗೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇದನ್ನೇ ಹಾಕ್ತೀನಿ. ಅಷ್ಟರಲ್ಲಿ ಗಾಡಿ ತೊಗೊಂಡು ನಮ್ಮ ಮನೆಯವ್ರು ಬಂದರು. ಗಾಡೀಲಿ ಎಲ್ಲ ಐಟಮ್ಸ್ನ ಇಟ್ಟು ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ವಿ ವುಮೆನ್ಸ್ ಎಂಟ್ರಪ್ರೇನರ್ಸ್ ಕ್ಲಬ್ ಅವರು BTM ಲೇಔಟ್ನ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ ಆರ್ಗನೈಸ್ ಮಾಡಿದರು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇದೇ ಆ ಕನ್ವೆನ್ಷನ್ ಹಾಲು. ಬನ್ನಿ ಒಳಗಡೆ ಹೋಗೋಣ. ನಾವಷ್ಟೇ ಅಲ್ಲ, ನಮ್ಮ ಥರ ಸುಮಾರು ಹೆಣ್ಮಕ್ಳು ಇಲ್ಲಿ ಸ್ಟಾಲ್ನ ಹಾಕ್ಕೊಂಡಿದ್ರು. ಕೆಲವರು ಬಟ್ಟೆದು, ಕೆಲವರು ಜ್ಯುವೆಲ್ಸ್ದು, ಕೆಲವರು ಹೋಮ್ ಮೇಡ್ ಫುಡ್ಡು, ಈ ಥರ ಸುಮಾರು ಸ್ಟಾಲ್ಗಳನ್ನ ಹಾಕ್ಕೊಂಡಿದ್ರು. ಇದು ನಮ್ಮ ಸ್ಟಾಲು ಫ್ರೆಂಡ್ಸ್ ಆ್ಯಂಡ್ ಫ್ಲೇವರ್ಸ್ ಅಂತೇಳಿ. ನೋಡ್ತಾ ಇರ್ಬೋದು, ನಾವು ಕೂಡ ಎಲ್ಲ ತಂದಿರುವಂಥ ಐಟಮ್ಸ್ನ ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೀವಿ. ಫೈನಲಿ ಎಲ್ಲ ಈ ಥರ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಸ್ಟಾಲಲ್ಲಿ ಕಳ್ಳೆಪುರಿ, ವುಡ್ ಆ್ಯಪಲ್ಲು ಅಂದರೆ ಬೇಲ್ದಣ್ಣು, ಹಾಗೆ ಅಂಬ್ಲಿ, ಮಸಾಲ ಮಜ್ಜಿಗೆ, ಕಿಚಿಯಾ ಪಾಪಡ್ ಅಂದರೆ ಮಸಾಲ ಪಾಪಡ್, ತೇಪ್ಲ ಅಂದರೆ ಮೇಥಿ ಚಪಾತಿ ವಿತ್ ಕರ್ಡ್ ರೈಸ್ ಕಾಂಬೋ, ಅದರ ಜೊತೆಗೆ ಬ್ರೋಕಲಿ ಚಾಟ್, ಕಾರ್ನ್ ಚಾಟ್, ಫ್ರೂಟ್ ಬೌಲ್, ಹಾಗೆ ಆನಿಯನ್ ಚಕ್ಲಿ ಚಾಟ್, ಪ್ರೋಟೀನ್ ಚಾಟ್, ಈ ಥರ ನಮ್ಮ ಸ್ಟಾಲಲ್ಲಿ ವೆರೈಟಿ ಫುಡ್ ಐಟಮ್ಸ್ನ ಇಟ್ಟಿದ್ವಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಇದು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಆಗಿದ್ದರಿಂದ ನಮಗೂ ತುಂಬ ಭಯ ಇತ್ತು, ಹೇಗಾಗುತ್ತೋ ಏನಾಗುತ್ತೋ ಅಂತೇಳಿ. ಅದು ಸ್ವಲ್ಪ ಆತಂಕದಲ್ಲೇ ಸ್ಟಾರ್ಟ್ ಮಾಡಿದ್ದು. ನಾವು ಪಟ್ಟಿರೋ ಪ್ರಯತ್ನಕ್ಕೆ ಫಲನೂ ಸಿಕ್ತು. ಕಸ್ಟಮರ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆದರು. ಈ ಪರ್ಸನ್ನು ಬೇರೆ ಕಡೆ ಸ್ಟಾಲ್ಗಳನ್ನ ಆರ್ಗನೈಸ್ ಮಾಡ್ತಾರಂತೆ, ಅದಕ್ಕೋಸ್ಕರ ಬಂದು ಎನ್ಕ್ವೈರಿ ಮಾಡ್ತಾಯಿದ್ರು. ನೆಕ್ಸ್ಟ್ ಟೈಮ್ ಈ ಥರ ಏನಾದರೂ ಇದ್ದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ, ಬರ್ತೀರಾ ಅಂತ ಕೇಳ್ತಾಯಿದ್ರು. ನಾವು ಖಂಡಿತ ಬರ್ತೀವಿ ಅಂತೇಳಿ ಹೇಳಿದ್ದಕ್ಕೆ ಮತ್ತೆ ಅವ್ರ ವೈಫ್ನ ಕರ್ಕೊಂಬಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ನಮ್ಮ ಸ್ಟಾಲಲ್ಲಿ ಫುಡ್ಡು ತಿಂದಿರೋರೆಲ್ಲ ತುಂಬ ಒಳ್ಳೆ ರಿವ್ಯೂ ಕೊಟ್ಟರು. ತುಂಬ ಚೆನ್ನಾಗಿದೆ ಫುಡ್ಡು ಅಂತ ಕೂಡ ಹೇಳಿದರು. ಅದನ್ನು ಕೇಳಿ ನಮಗೆಲ್ಲ ತುಂಬಾ ಖುಷಿ ಆಯಿತು. ಮೊದಲನೇ ಸಲ ಈ ಥರ ಟ್ರೈ ಮಾಡಿದ್ದಕ್ಕೂ ಆ ಥರ ಕಮೆಂಟ್ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ. ನಮ್ಮ ಸ್ಟಾಲ್ ಥರನೇ ಇನ್ನೂ ಅನೇಕ ವೆರೈಟಿ ಸ್ಟಾಲ್ಗಳಿದ್ವು, ಹೋಮ್ ಮೇಡ್ ಫುಡ್ಗಳು. ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಅವರೇ ಮಾಡಿರುವಂಥ ಐಟಮ್ಸು. ಒಂದು ಕಡೆ ಬ್ರೌನಿ, ಚಾಕ್ಲೇಟ್, ಈ ಥರ ಕೇಕ್ ಐಟಮ್ಸು, ಬೇಕ್ರಿ ಐಟಮ್ಸ್ ಒಂದು ಕಡೆ ಇದ್ದರೆ, ಒಂದು ಕಡೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಇದ್ವು. ಈ ಥರ ತುಂಬ ವೆರೈಟೀಸ್ ಇತ್ತು. ಅದರಲ್ಲಿ ನಾವು ಬ್ರೌನಿನ ಟ್ರೈ ಮಾಡಿದ್ವಿ, ಟೇಸ್ಟ್ ಹೇಗಿರುತ್ತೆ ಅಂತೇಳಿ.
ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲೂ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಕುನಾಫಾ ಚಾಕ್ಲೇಟ್ನ ತೊಗೊಂಡ್ವಿ ಟೇಸ್ಟ್ ಮಾಡೋಣ ಅಂತೇಳಿ. ಅದು ಕೂಡ ಚೆನ್ನಾಗಿತ್ತು. ಅದು ಕೂಡ ಹೋಮ್ ಮೇಡ್ ಚಾಕ್ಲೇಟ್ ಆಗಿತ್ತು. ಸೊ ಈ ಥರ ಈ ಸ್ಟಾಲ್ ಜರ್ನಿನ ನಾವು ಒಂದು ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ವಿ. 6:30ವರೆಗೂ ಈವ್ನಿಂಗ್ 6:30ವರೆಗೂ ಇದ್ವಿ. ಆಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಮನೆ ಕಡೆ ಬಂದ್ವಿ. ಹೇಗಿತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಲೇವರ್ಸ್ ಸ್ಟಾಲ್ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.